ಬಿಜೆಪಿ ಕಾರ್ಯಕರ್ತೆಯನ್ನ ಅವ್ಯವಸ್ಥೆಗೊಳಿಸಿ ಥಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಎಡವಟ್ಟು ಮೇಲೆ ಎಡವಟ್ಟನ್ನ ತಮಗೆ ತೋಚಿದ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆಯನ್ನ ಪಬ್ಲಿಕ್ ಟಿವಿ ನಿನ್ನೆ ಮಾಡಿತ್ತು. ಈ ಬೆನ್ನಲ್ಲೇ ಈಗ ಇದೇ ಎಡವಟ್ಟನ್ನು ಮುಂದುವರಿಸಿದ್ದಾರೆ ಪೊಲೀಸರು ಅಂತ. ಯಾಕಂದ್ರೆ ಪೊಲೀಸರ ಆದ್ಯತೆ ಯಾವ್ದಿರಬೇಕಾಗಿತ್ತು, ಯಾರು ಈ ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ, ಮತ್ತೆ ಯಾರು ಮಿಸ್ಹ್ಯಾಂಡಲ್ ಮಾಡಿದ್ದಾರೆ ಆ ಮಹಿಳೆಯನ್ನ ಅವ್ರ ವಿರುದ್ಧ ಕ್ರಮ ಆಗಬೇಕಾಗಿತ್ತು. ಬಟ್ ಹಂಗಾಗಿಲ್ಲ, ಇಲ್ಲಿ ಹಂಗಾಗ್ತಿಲ್ಲ. ಇಲ್ಲಿ ಪ್ರಕರಣವನ್ನ ಡೈವರ್ಟ್ ಮಾಡೋದಕ್ಕೆ ಪೊಲೀಸರು ಹೊರಟಿದ್ದಾರೆ. ಅಂದ್ರೆ ಜಾರಿಕೊಳ್ಳೋ ಪ್ರಯತ್ನ, ಪೊಲೀಸರು ತಪ್ಪಿಲ್ಲ ಅಂತ ಬಿಂಬಿಸೋದಕ್ಕೆ ಏನೇನು ಬೇಕೋ ಶತಾಯಗತಾಯ ಸರ್ಕಸ್ ಅನ್ನು ಮಾಡ್ತಿದ್ದಾರೆ. ವಿಡಿಯೋ ಲೀಕ್ ಹೇಗಾಯ್ತು ಅನ್ನೋದ್ರ ಹಿಂದೆ ಬಿದ್ದಿದ್ದಾರೆ. ಘಟನೆ ಬಗ್ಗೆ ತನಿಖೆ ಮಾಡೋದು ಬಿಟ್ಟು ವಿಡಿಯೋ ಲೀಕ್ ಹಿಂದೆ ಇರುವಂತಹ ಸೈನ್ಸು, ವಿಡಿಯೋ ಲೀಕ್ ಹಿಂದೆ ಇರುವಂತಹ ಕೈಗಳು ಯಾವುದು ಅನ್ನೋದನ್ನು ಹುಡುಕ್ತಾ ಹೊರಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಇದು ಇಲ್ಲಿ ವಾಂಟೆಡ್, ಅನಿವಾರ್ಯ ಇದೆಯಾ? ಇದು ಈ ಸಂದರ್ಭದಲ್ಲಿ ಇದು ಬೇಕಿತ್ತ? ರಾಷ್ಟ್ರ ಮಟ್ಟದಲ್ಲಿ ಹುಬ್ಬಳ್ಳಿ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಮಹಿಳೆಯರು ಚೀಮಾರಿ ಹಾಕ್ತಾ ಇದ್ದಾರೆ. ಈ ಟೈಮ್ನಲ್ಲಿ ವಿಡಿಯೋ ಲೀಕ್ ಹಿಂದೆ ಬಿದ್ದು ಏನು ಮಾಡ್ತೀರಾ? ಆಯ್ತು, ಇವರೇ ವಿಡಿಯೋ ಲೀಕ್ ಮಾಡಿದ್ದು ಅಂತಾನೆ ಇಟ್ಕೊಳ್ಳೋಣ. ಏನಾಗುತ್ತೆ ಇವಾಗ? ತಪ್ಪೇನು ಅದರಲ್ಲಿ? ಏನು ಮಾಡಬಾರ್ದು ಮಾಡಿದ್ರು? ಅರ್ಥ ಆಗ್ತಿಲ್ಲ. ಇಲ್ಲಿ ನೀವು ಹ್ಯಾಂಡಲ್ ಮಾಡಿದ ರೀತಿ ತಪ್ಪು ಅಂತ ಒಂದ್ಸಲನೂ ಒಪ್ಕೊಳ್ತಾ ಇಲ್ಲ. ಬದಲಾಗಿ ನಾವು ಬೆಳಗ್ಗೆ ಹೇಳ್ತಾ ಇದ್ವಲ್ಲ, ಗಣಪತಿ ಬಿಟ್ಟು ಇಲಿ ಹಿಡಿದ್ರು ಅನ್ನೋ ರೀತಿನಲ್ಲಿ ಪೊಲೀಸರು ವರ್ತನೆ ಕಾಣಿಸ್ತಾ ಇದೆ. ಗುಟ್ಟು ರಟ್ಟಾಗ್ಬಿಡ್ತು. ನಾವೆಲ್ಲ ಹೇಗಿದ್ರು ಕೂಡ ಸಮಾಜದ ಮುಂದೆ ಒಂದು ರೆಸ್ಪೆಕ್ಟನ್ನು ತಗೊಳ್ತಾ ಇದ್ವಿ. ರೆಸ್ಪೆಕ್ಟ್ ಕಿತ್ಕೊಂಡವ್ರದ್ದು ರೆಸ್ಪೆಕ್ಟನ್ನು ತೆಗಿತೀವಿ ಅನ್ನೋ ರೀತಿನಲ್ಲಿ ಹುಚ್ಚಿಗೆ ಬಿದ್ದಿದ್ದಾರೆ. ಪೊಲೀಸರು ಯೂಶಲಿ ರಿವೆಂಜ್ ತಗೊಳ್ಳೋದಕ್ಕೆ ಬೀಳಬಾರ್ದು, ಬಟ್ ಆ ಕೆಲಸನ ಮಾಡ್ತಿದ್ದಾರೆ. ಇದು ನಿಜವಾಗ್ಲೂ ಒಪ್ಕೊಳ್ಳೋದಕ್ಕೆ ಆಗಲ್ಲ. ಯಾಕಂದರೆ ಆಲ್ರೆಡಿ ಬ್ಲಂಡರ್ಗಳು ಆಗ್ಬಿಟ್ಟಿದೆ. ಆಲ್ರೆಡಿ ಇಲ್ಲಿ ಯಾವ ರೀತಿ ಮಿಸ್ಹ್ಯಾಂಡ್ಲಿಂಗ್ ಆಗಿದೆ ಅನ್ನೋದು ಜನ ನೋಡಿದ್ದಾರೆ. ತಪ್ಪು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ, ಅದನ್ನು ಕೈ ಚೆಲ್ಲಿ ಇನ್ಯಾವುದ್ರಲ್ಲೋ ಅತ್ಯುತ್ಸಾಹ. ನೋಡಿ, ಕಾಂಗ್ರೆಸ್ ಪಾಲಿಕೆ ಸದಸ್ಯ ಸೇರಿ 9 ಜನರ ವಿರುದ್ಧ FIR ಈಗ ಆಗಿದೆ. ಜನವರಿ 2ರಂದು ನಡೆದಂತಹ ಘಟನೆಯ ಆಧಾರದ ಮೇಲೆ ದೂರು ಕೊಡಲಾಗಿತ್ತು. 2ನೇ ತಾರೀಕು ಘಟನೆಗೆ 8ನೇ ತಾರೀಕು FIR ಆಗಿದೆ. ಎಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ದಾರೆ ನೋಡಿ ಈ ಪ್ರಕರಣದಲ್ಲಿ. ಅದಕ್ಕೆ ನಾವು ಹೇಳ್ತಾ ಇರೋದು, ನಿಮಗೆ ಕಾಂಗ್ರೆಸ್ ಏಜೆಂಟರ ರೀತಿ ಯಾಕೆ ವರ್ತಿಸ್ತಾ ಇದ್ದೀರಾ? ಸರ್ಕಾರದ ಏಜೆಂಟರ ರೀತಿ ವರ್ತಿಸೋದನ್ನು ಬಿಡಿ, ತಪ್ಪದು. ನೀವು ಪೊಲೀಸ್ ಇಲಾಖೆಯವರು. ಶಿಸ್ತು, ನಿಯತ್ತು ಮತ್ತು ಹಾನೆಸ್ಟಿ ಇವು ನಿಮ್ಮ ಸಿಂಬಲ್ಗಳಾಗಿರಬೇಕು ಅನ್ನೋದನ್ನು ಹೇಳ್ತಾ ಇದ್ವಿ. ಕೇಳ್ತಾ ಇಲ್ಲ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ವಿಸಿಲ್ ಬ್ಲೋವರ್ ಹಿಂದೆ ಯಾಕೆ ಬಿದ್ದಿದ್ದಾರೆ ಅಂತ. ಇಲ್ಲಿ ಅನ್ಯಾಯ ಆಗ್ತಿದೆ, ನಮಗೆ ಅನ್ಯಾಯ ಆಯಿತು ಅಂತ ಹೇಳಿದವ್ರು ಹಿಂದೆ ಬಿದ್ದು ಏನಾದರೂ ಪ್ರಯೋಜನ ಇದೆಯಾ? ಈ ಅತ್ಯುತ್ಸಾಹ ಪ್ರಕರಣದಲ್ಲಿ ಒರಿಜಿನಲ್ ನ್ಯಾಯ ಕೊಡಿಸೋದಕ್ಕೆ ಯಾಕಿಲ್ಲ? ಸಾಚಾತನ ಯಾರು ಕೇಳ್ತಾ ಇದ್ದಾರೆ? ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರಿಂದ ಈಗ? ನಿಜಕ್ಕೂ ಕೂಡ ಮಮತಾ, ಇಲ್ಲಿ ಸುಮೋಟೋ ಕೇಸ್ ಪ್ರಕರಣದ ಹಿಂದೆ 2 ಅನುಮಾನಗಳು ಮೂಡುತ್ತೆ. ಈ ಒಂದು ವಿಡಿಯೋಗಳು ಪೊಲೀಸ್ ಸಿಬ್ಬಂದಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಇವೆ ಅಂತ ಮೊದಲೇ ಗೊತ್ತಿತ್ತಾ, ಅಥವಾ ಗೊತ್ತಿದ್ದರೆ ಈ ವಿಡಿಯೋಗಳು ಲೀಕ್ ಆಗೋ ತನಕ ಯಾಕೆ ಪೊಲೀಸರು ಸುಮ್ಮನೆ ಇದ್ದರು ಅನ್ನೋದು ಒಂದು. ಎರಡನೇದು, ಒಂದು ವೇಳೆ ಗೊತ್ತಿದ್ದರೆ ಇದನ್ನೇನು ಮುಚ್ಚಾಕುವಂಥ ಪ್ರಯತ್ನ ಮಾಡಿದ್ರಾ, ವಿಡಿಯೋಗಳನ್ನು ಏನಾದರೂ ಡಿಲೀಟ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ರಾ ಅನ್ನೋ ಅನುಮಾನ ಮೂಡ್ತಿರುವಂಥದ್ದು. ಸೊ ಹಾಗೆ ಇದರ ಮೂಲಕ ಈಗ ಪೊಲೀಸರು ಕೈ ಹಾಕಿರುವಂಥದ್ದು. ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಈ ವಿಡಿಯೋ ಲೀಕ್ ಮಾಡಿದವರು ಯಾರು ಅನ್ನೋದನ್ನು ಪತ್ತೆ ಮಾಡಲು ಈಗ ತನಿಖೆ ಆರಂಭಿಸಿರುವಂಥದ್ದು. ಅದರ ಜೊತೆಗೆ ಈಗ ಸುವರ್ಣ ಕಲ್ಕುಂಟ್ಲ ಸೇರಿ 9 ಜನರ ಮೇಲೆ FIR ಅನ್ನು ದಾಖಲು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಯಾವಾಗ ಇದು ಘಟನೆ ಆಯಿತು, BLO ಯಾವಾಗ ಏರಿಯಾಗೆ ಹೋದ್ರು, ಅದೇ ಘಟನೆ ಆಧಾರದ ಮೇಲೆ ಮರ್ಯಾದಾಸ್ ಅವರು ದೂರು ಕೊಡ್ತಾರೆ. ಅಲ್ಲಿ ಸುವರ್ಣ ಕಲ್ಕುಂಟ್ಲ ಮತ್ತು ಅವರ ಕುಟುಂಬಸ್ಥರು ಹಲ್ಲೆ ಮಾಡಿದ್ದಾರೆ ಮತ್ತು ಮಾರಣಾಂತಿಕ ಹಲ್ಲೆ, ಜೀವ ಬೆದರಿಕೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ FIR ಅನ್ನು ಈಗ ದಾಖಲೆ ಮಾಡಿರುವಂಥದ್ದು. ಒಟ್ಟು 9 ಜನರ ಮೇಲೆ ಈಗ FIR ದಾಖಲಾಗಿ ಈಗ ತನಿಖೆ ಆರಂಭಗೊಂಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುನಿಲ್.